ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕೂಡ ನಿಮ್ಮೊಟ್ಟಿಗೆ ಒಂದು ವಿಚಾರನ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳು ವಿಚಾರ ಅಂತ ಬಂದರೆ ಏನೆಲ್ಲ ಅನಾಹುತಗಳು ನಡೀತಾ ಇದ್ದಾವಲ್ವ. ಎಲ್ಲಿ ನೋಡಿದ್ರು ಬರೀ ಅತ್ಯಾಚಾರ, ಕೊಲೆ, ಬರೀ ಇಂಥದ್ದೇ ನಡೀತಾ ಇದೆ ನಮ್ಮ ದೇಶದಲ್ಲಿ. ಸೊ ಹಿಂಗಿರ್ಬೇಕಾದ್ರೆ ನಮ್ಮ ಹೆಣ್ಮಕ್ಳನ್ನ ನಮ್ಮ ಮಕ್ಕಳನ್ನು ಸೊ ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು, ನಮ್ಮ ಮಕ್ಳಿಗೆ ನಾವೇನೆಲ್ಲ ತಿಳಿಸಿ ಹೇಳಬೇಕು, ಯಾವ ಥರ ಅವರಿಗೆ ನಾವು ಗೈಡ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸಿರ್ಬೋದು, ಎಷ್ಟು ಅತ್ಯಾಚಾರಗಳು ನಡೀತಾ ಇದೆ, ಎಷ್ಟು ಕೊಲೆಗಳಾಗ್ತಾ ಇದ್ದಾವೆ ಅಲ್ವಾ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಪ್ರತಿಯೊಂದು ತಂದೆ ತಾಯಿಗೂ ಭಯ ಅನ್ನೋದು ಕಾಡುತ್ತೆ ಅಲ್ವಾ. ಸೊ ಹೆಣ್ಮಕ್ಳು ಇರೋ ಪ್ರತಿಯೊಂದು ತಂದೆ ತಾಯಿದಿರು ಪ್ರತಿದಿನ ಭಯ ಅನ್ನೋದು ಅವ್ರಿಗೆ ಕಾಡ್ತಾನೆ ಇರುತ್ತೆ. ಮಕ್ಕಳು ಸ್ಕೂಲಿಗೆ ಹೋದಾಗ, ಮಕ್ಕಳು ಕಾಲೇಜಿಗೆ ಹೋದಾಗ, ಸೊ ಯಾವಾಗ ಬರ್ತಾರಪ್ಪ, ನಾವು ಯಾವಾಗ ಅವ್ರ ಮುಖ ನೋಡ್ತೀವಿ ಅಂತ ಅನಿಸ್ಬಿಡುತ್ತಲ್ವ. ಸೊ ನನಗೂ ಕೂಡ ಹಂಗೆ ಅನಿಸುತ್ತೆ, ನಿಜವಾಗ್ಲೂ ಭಯ ಆಗುತ್ತೆ. ಇವತ್ತಿನ ಪರಿಸ್ಥಿತಿಲಿ ದೇಶ ಹೆಂಗೆ ಆಗ್ತಾ ಇದೆ, ನಮ್ಮ ಒಂದು ಕಾನೂನು ವ್ಯವಸ್ಥೆ ಯಾವ ಥರ ಇದೆ ಅದನ್ನೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಭಯ ಆಗುತ್ತೆ. ಸೊ ಎಷ್ಟೋ ಜನ ಹೆಣ್ಮಕ್ಳು ಅತ್ಯಾಚಾರ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ. ಸೊ ಯಾವುದಕ್ಕೂ ನ್ಯಾಯ ಸಿಕ್ಕಿಲ್ಲ, ಯಾವ ಹೆಣ್ಮಕ್ಳಿಗೂ ನ್ಯಾಯ ಸಿಕ್ಕಿಲ್ಲ. ಸೊ ಈ ಥರ ಆಗಿದೆ. ಸೊ ಸೊ ಹಣದಿಂದ ಇವತ್ತು ನ್ಯಾಯ ದೇವತೆ ಕಣ್ಣು ಕಟ್ಬಿಟ್ಟಿದ್ದಾರೆ ಅಲ್ವಾ. ಏನು ನಡೀತಾ ಇದೆ ಅನ್ನೋದು ಒಂದು ಅರ್ಥ ಆಗ್ತಾ ಇಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ದೇಶ ಅಂತ. ಹೆಸರಾಂತ ದೇಶ ನಮ್ಮದು ಭಾರತ ದೇಶ. ಸಂಸ್ಕೃತಿಗೆ, ಒಂದು ಸಂಪ್ರದಾಯಕ್ಕೆ ಎಷ್ಟು ಹೆಸರುವಾಸಿ ನಮ್ಮ ದೇಶ ಅಲ್ವಾ. ಅಂತ ದೇಶದಲ್ಲಿ ಇದ್ದೀವಿ ನಾವು. ನಿಜವಾಗ್ಲೂ ಇಂಥ ಘಟನೆ ನಮ್ಮ ದೇಶದಲ್ಲೇ ಹೆಚ್ಚಾಗಿ ನಡೀತಾ ಇದೆ. ಅತ್ಯಾಚಾರ, ಕೊಲೆ ಅನ್ನೋದು, ಹೆಣ್ಮಕ್ಳಿಗೆ ಅನ್ಯಾಯ ಅನ್ನೋದು ನಮ್ಮ ದೇಶದಲ್ಲೇ ಹೆಚ್ಚಾಗಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ನಿಜವಾಗ್ಲೂ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ಆ್ಯಕ್ಚುಲಿ ಈ ವಿಡಿಯೋ ಮಾಡೋಕ್ಕೂ ಕೂಡ ನನಗೆ ಒಂಥರ ಮನಸ್ಸಿಗೆ ಬೇಜಾರಾಗ್ತಾಯಿದೆ. ನಿಜವಾಗ್ಲೂ ಏನಾಗ್ತಾಯಿದೆ ನಮ್ಮ ಹೆಣ್ಮಕ್ಳ ಸ್ಥಿತಿ, ಎಲ್ಲಿ ಹೋಗ್ತಾ ಇದೆ ನಮ್ಮ ಕಾನೂನು, ಎಲ್ಲಿ ನಮ್ಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಆಗಿ ಉಳಿದ್ಬಿಟ್ಟಿದೆ. ಸೊ ಹಾಗಾಗಿ ನಮ್ಮ ಮಕ್ಕಳಿಗೆ ನಾವು ಪ್ರಪಂಚ ಅಂದರೆ ಏನು, ನಮ್ಮ ಸುತ್ತಮುತ್ತ ಏನೆಲ್ಲ ನಡೀತಾ ಇದೆ, ಸೊ ನಾವು ಹೇಗಿರಬೇಕು ಅನ್ನೋದನ್ನು ನಾವು ಗೈಡ್ ಮಾಡಬೇಕು. ಪ್ರತಿಯೊಂದು ತಂದೆ ತಾಯಿ ಕೂಡ ತಿಳಿಸಿ ಹೇಳಬೇಕು. 4-5 ವರ್ಷದ ಮಕ್ಕಳು ಆಗಿರ್ಬೋದು, 10-12 ವರ್ಷ, 14 ವರ್ಷ ಮಕ್ಕಳು, ಸೊ ಅಂಥ ಚಿಕ್ಕ ಮಕ್ಕಳುಗಳನ್ನೆಲ್ಲ ಅತ್ಯಾಚಾರ ಮಾಡಿ ಸಾಯಿಸ್ತಾ ಇದ್ದಾರೆ. ನಿಜವಾಗ್ಲೂ ಮನಸ್ಸಿಗೆ ಬೇಜಾರಾಗುತ್ತೆ. ಇತ್ತೀಚೆಗೆ ರೀಸೆಂಟಾಗಿ ನಾನು ನೋಡಿದ್ದು 14 ವರ್ಷದ ಹೆಣ್ಮಗು, ಹೈಸ್ಕೂಲು. ಆ ಹೆಣ್ಮಗುಗೆ ಮಾತು ಬರಲ್ಲ, ಕಿವಿ ಕೇಳಿಸಲ್ಲ. ಆ ಮಗುನ ವಿಚಿತ್ರವಾಗಿ ಅತ್ಯಾಚಾರ ಮಾಡಿ ಸಾಯಿಸಿದ್ದಾರೆ. ನಿಜವಾಗ್ಲೂ ನೆನೆಸ್ಕೊಂಡ್ರೆ ಒಂಥರ ಭಯ ಆಗುತ್ತೆ. ಇಂಥ ಕೆಟ್ಟ ಕ್ರಿಮಿಗಳಿದ್ದಾವೆ ನಮ್ಮ ದೇಶದಲ್ಲಿ ಅನ್ನೋದು ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ. ಇವರಿಗೆಲ್ಲ ಸಾವಿಲ್ವಾ, ಅಂತ ಕೆಟ್ಟ ನಾಯಿಗಳಿಗೆ ಸಾವಿಲ್ವಾ ಅನ್ನೋಂಗೆ ಆಗ್ಬಿಡುತ್ತೆ ಸುಮ್ಮನೆ. ನಿಜವಾಗ್ಲೂ ಅಷ್ಟು ಬೇಜಾರಾಗ್ಬಿಟ್ಟಿದೆ. ವಿಚಿತ್ರವಾಗಿ ಸಾಯಿಸ್ಬಿಟ್ಟಿದ್ದಾರೆ. ತಲೆಗೆ ಹೊಡೆದು ಓಡೋಗ್ಬಾರ್ದಂತ ಕಾಲೆಲ್ಲ ಮುರಿದಿದ್ದಾರೆ, ಕೈಯೆಲ್ಲ ತಿರುಗಿಸ್ಬಿಟ್ಟು ಮುರಿದಾಕಿದ್ದಾರೆ. ಅಯ್ಯೋ, ಆ ವಿಡಿಯೋ ನೋಡೋಕ್ಕೇ ಮನಸ್ಸಿಗೆ ಒಂಥರ ಅನಿಸ್ಬಿಡ್ತು, ಅಷ್ಟು ಬೇಜಾರಾಗಿದೆ. ಸೊ ಆ ತಂದೆ ತಾಯಿ ಎಷ್ಟು ಕಣ್ಣೀರು ಹಾಕಿದ್ರು ಮಗಳನ್ನ ಕಳ್ಕೊಂಡು, ಆ ತಂದೆ ತಾಯಿಗೆ ನ್ಯಾಯನ ಸಿಗಲಿಲ್ಲ ನಮ್ಮ ದೇಶದಲ್ಲಿ. ನಿಜ ನ್ಯಾಯ ಸಿಗಲ್ಲ. ಬಡವ್ರ ಮನೆ ಹೆಣ್ಣು ಮಕ್ಳಿಗೆ ಏನಾದ್ರು ಆಯಿತು ಅನ್ಯಾಯ ಅಂದರೆ ಯಾರೂ ನ್ಯಾಯ ಕೊಡ್ಸಲ್ಲ. ಸುಮ್ಮನೆ ಹೋರಾಟ ಮಾಡಬೇಕು, ನಮಗೆ ನಾವೇ ಸುಮ್ಮನೆ ಆಗ್ಬಿಡ್ಬೇಕು ಅಲ್ವಾ. ಸೊ ಇಂಥ ಇಷ್ಟು ಕೆಟ್ಟೋಗ್ಬಿಟ್ಟಿದೆ ನಮ್ಮ ದೇಶ. 1-2 ದಿನ 3 ದಿನ ಹೋರಾಟ ಮಾಡಿದ್ರು, ಸೊ ಅದನ್ನಲ್ಲೇ ಬಿಟ್ಬಿಟ್ರು. ಈಗ ನಮಗೆ ಒಂದು ಸರಿಯಾದ ಒಂದು ಪೊಲೀಸ್ ಪ್ರೊಟೆಕ್ಷನ್ ಇಲ್ಲ, ರಾಜಕೀಯದವ್ರದ ಪ್ರೊಟೆಕ್ಷನು ಇಲ್ಲ ಅಲ್ವಾ, ಮೀಡಿಯಾದವ್ರ ಸಪೋರ್ಟು ಇಲ್ಲ. ಈಗ ಯಾರ ಸಪೋರ್ಟು ಇಲ್ಲ ಅಂದಮೇಲೆ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡಿ ಏನು ಪ್ರಯೋಜನ ಅಲ್ವಾ. ಒಂದಲ್ಲ ಎರಡಲ್ಲ, ಚಿಕ್ಕ ಮಕ್ಕಳುಗಳು ಆಗಿರ್ಬೋದು, ಕಾಲೇಜಿಗೆ ಹೋಗುವಂಥ ಹೆಣ್ಮಕ್ಳುಗಳಾಗಿರ್ಬೋದು, ಅತ್ಯಾಚಾರ ಮಾಡೋದು, ಕೊಲೆ ಮಾಡಿ ಊತಾಕೋದು. ಸೊ ನಿಜವಾಗ್ಲೂ ಇದನ್ನೆಲ್ಲ ನೋಡ್ತಾ ಇದ್ರೆ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ. ಸೊ ಹೆಣ್ಮಕ್ಳ ಜೀವನ ಎಷ್ಟು ಕಷ್ಟ ಆಗಿದೆ ಅಲ್ವಾ. ಇಷ್ಟೆಲ್ಲ ಭಯ ಪಡ್ಕೊಂಡು ಜೀವನ ಮಾಡಬೇಕಾ ನಾವು ನಮ್ಮ ದೇಶದಲ್ಲಿ? ನ್ಯಾಯ ಅನ್ನೋದು ಯಾವಾಗ ಸಿಗುತ್ತೆ ಅನ್ನೋದೇ ದೇವರಿಗೆ ಗೊತ್ತು. ಸೊ ಹಾಗಾಗಿ ಆ ಮಕ್ಳುಗಳನ್ನ ನಾವು ಕೇರ್ ಮಾಡ್ಕೊಳ್ಳೋಣ ಅಲ್ವಾ. ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ, ನಮ್ಮ ಪ್ರಪಂಚ ಹೇಗಿದೆ, ನಾವು ಯಾವ ಥರ ಇರಬೇಕು ಅನ್ನೋದನ್ನು ಮಕ್ಕಳಿಗೆ ನಾವು ತಿಳಿಸಿ ಹೇಳ್ಕೊಡ್ಬೇಕು. ಹಾಗೆ ಚಿಕ್ಕ ಮಕ್ಕಳ ವಿಚಾರದಲ್ಲಿ ತುಂಬ ಕೇರ್ ಮಾಡಬೇಕು ಫ್ರೆಂಡ್ಸ್. ಚಿಕ್ಕ ಮಕ್ಕಳುಗಳು ಕೂಡ ರೇಪ್ ಮಾಡಿ ಸಾಯಿಸಿರೋ ಇನ್ಸಿಡೆಂಟ್ಗಳು ನಡೆದಿದ್ದಾವೆ. ಸೊ ಆದಷ್ಟು ಮಕ್ಕಳುಗಳನ್ನ ನಾವು ಹೊರಗಡೆ ಆಟಾಡೋಕ್ಕೆ ಬಿಟ್ಟಾಗ, ಗೇಟಿಂದ ಮನೆ ಮುಂದೆ, ಗೇಟ್ ಹತ್ರ, ರೋಡ್ ಸೈಡು ಆಟಾಡ್ಕೊತಿರ್ತಾವಲ್ವ. ಸೊ ಮಕ್ಕಳನ್ನ ಆಟಾಡೋಕ್ಕೆ ಬಿಟ್ಟಾಗ ಹೊರಗಡೆ, ನಮ್ದು ಎಷ್ಟೇ ಕೆಲಸ ಇದ್ದರೂ, ಇನ್ನೇನೇ ಬ್ಯುಸಿ ಇದ್ದರೂ ಅದನ್ನು ಬಿಟ್ಬಿಟ್ಟು ನಾವು ಮಕ್ಕಳ ಕಡೆ ಗಮನ ಹರಿಸೋದೇ ಒಳ್ಳೆಯದು ಫ್ರೆಂಡ್ಸ್. ನನಗೆ ಯಾಕೆ ಹೇಳ್ತೀನಿ ಅಂದರೆ, ಅದು ಕೂಡ ಒಂದು ವಿಡಿಯೋ ನೋಡಿದೆ.
4 ವರ್ಷದ ಮಗು ಗೇಟ್ ಹತ್ರ ಆಟ ಆಡ್ತಾ ಇತ್ತು. ಆ ಮಗುಗೆ ಚಾಕ್ಲೇಟ್ ತೋರಿಸಿ ಆ ಮಗು ಚಾಕ್ಲೇಟ್ ಇಸ್ಕೊಳಕ್ಕೆ ಅಂತ ಬಂದಿದೆ. ಆ ಮಗುನ ಎತ್ಕೊಂಡೋಗಿ ರೇಪ್ ಮಾಡಿ ಸಾಯಿಸಿರೋದು. ಮಕ್ಕಳಿಗೆ ಅಂತ ದೊಡ್ಡ ದೊಡ್ಡ ವಿಚಾರಗಳೆಲ್ಲ ಏನು ಗೊತ್ತಿರಲ್ಲ ಅಲ್ವಾ. ಸೊ ನಾವು ಯಾವ ಥರ ಇರಬೇಕು, ಹೆಂಗಿರಬೇಕು ಅಂತ ಮಕ್ಕಳಿಗೆ ಏನು ಗೊತ್ತಿರುತ್ತೆ. ಸೊ ಹಾಗಾಗಿ ಹೊರಗಡೆ ಆಟ ಆಡೋಕೆ ಬಿಟ್ಟಾಗ ಮಕ್ಳುಗಳ್ನ ಆದಷ್ಟು ನಾವು ಕೇರ್ ಮಾಡ್ಕೋಬೇಕು. ನಮ್ಮ ಮಕ್ಕಳನ್ನ ನಾವೇ ಪ್ರೊಟೆಕ್ಟ್ ಮಾಡ್ಕೋಬೇಕು. ಅನ್ಯಾಯ ಆದರೆ ಮಾತ್ರ ಯಾವುದು ನ್ಯಾಯ ಸಿಗಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ನೀವು ಇತ್ತೀಚೆಗೆ ನೋಡ್ತಾ ಇದ್ದೀರಾ ಎಷ್ಟು ಜನ ಹೋರಾಟ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಎಷ್ಟು ಜನ ಅನ್ಯಾಯ ಆಗಿದೆ, ಏನೆಲ್ಲ ಹೋರಾಟ ನಡೀತಾ ಇದೆ ಅಲ್ವಾ. ಯಾವುದಕ್ಕೂ ನ್ಯಾಯ ಸಿಕ್ಕಿಲ್ಲ. ಏನೇ ಹೋರಾಟ ಮಾಡಿ ಏನೇ ಹೋದ್ರೂ ನ್ಯಾಯ ಅನ್ನೋದು ಸಿಗಲ್ಲ ನಮಗೆ. ಎಲ್ಲ ದುಡ್ಡಿನ ಮೇಲಿದೆ. ದುಡ್ಡಿರೋರೆ ದೊಡ್ಡವರಾಗ್ಬಿಟ್ಟಿದ್ದಾರೆ ಇವಾಗಿನ ಕಾಲದಲ್ಲಿ ಅಲ್ವಾ. ಹಾಗಾಗಿ ಚಿಕ್ಕ ಮಕ್ಕಳಿಗೆ ನಾವು ಹೇಳಬೇಕು, ಯಾರೇ ಆಗಲಿ ಚಾಕ್ಲೇಟ್ ಕೊಡೋ ನೆಪದಲ್ಲಾದರೂ ಒಂದು ಚಾಕ್ಲೇಟು, ಐಸ್ ಕ್ರೀಮು, ಏನೋ ಒಂದು ತಿಂಡಿ ಕೊಡೋ ನೆಪದಲ್ಲಿ ಬರ್ತಾರೆ. ಯಾರು ಏನೇ ಕೊಟ್ಟರು ತೊಗೋಬೇಡಿ ಅಂತ ಹೇಳಬೇಕು ಮಕ್ಕಳಿಗೆ. ಸೊ ಈಗಿನ ಕಾಲದಲ್ಲಿ ಯಾರನ್ನ ನಂಬೋದು ಯಾರನ್ನ ಬಿಡೋದು ಒಂದು ಅರ್ಥ ಆಗ್ತಾಯಿಲ್ಲ. ಸೊತ್ತದವ್ರು ಯಾರು, ಹೊರಗ್ನವ್ರು ಯಾರು ಒಂದು ಅರ್ಥ ಆಗ್ತಾಯಿಲ್ಲ. ಅಷ್ಟು ಕೆಟ್ಟೋಗ್ಬಿಟ್ಟಿದೆ ಇವತ್ತಿನ ಸ್ಥಿತಿ ನಮ್ಮದು. ಆಮೇಲೆ ಮಕ್ಳುಗಳಿಗೆ ದೊಡ್ಡ ದೊಡ್ಡ ವಿಚಾರ ಏನು ಅನ್ನೋದು ಮಕ್ಕಳಿಗೆ ಅರ್ಥ ಆಗಲ್ಲಲ್ವಾ. ಸೊ ಅದನ್ನು ನಾವು ಅವ್ರಿಗೆ ಅರ್ಥ ಆಗೋ ರೀತಿಲಿ ನಾವು ಹೇಳ್ಕೊಡ್ಬೇಕು. ನಾನು ಹೇಳೋದು ನಿಮಗೆ ಒಂಥರ ಅನಿಸ್ಬೋದು. ಯಾರೇ ಆಗಲಿ ನಮ್ಮ ಮೈ ಕೈ ಮುಟ್ಟಿ ಮಾತಾಡಿಸ್ತಾ ಇದ್ರೆ, ಮತ್ತು ಮುಖ ಎಲ್ಲ ಮುಟ್ಟಿ ಮಾತಾಡ್ಸೋದು, ಚೆಸ್ಟ್ ಮೇಲೆ ಕೈ ಹಾಕಿ ಮಾತಾಡ್ಸೋದು, ಸೊ ಹೊಟ್ಟೆ ಮುಟ್ಟಿ ಮಾತಾಡ್ಸೋದು, ಹಿಪ್ಸ್ ಮುಟ್ಟಿ ಮಾತಾಡ್ಸೋದು, ಸೊ ನಿಮಗೆ ಕೇಳೋಕೆ ಒಂಥರ ಅನಿಸ್ಬೋದು. ನಿಜವಾಗ್ಲೂ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನಗೂ ಕೂಡ ಮಕ್ಕಳಿದ್ದಾರೆ. ಸೊ ವಿಧಿ ಇಲ್ಲ, ನಾನು ಹೇಳಲೇಬೇಕಾಗಿದೆ. ಸೊ ನಿಮ್ಗೆ ಇದೆಲ್ಲ ಕೇಳೋಕ್ಕೆ ಒಂಥರ ಅನಿಸ್ಬೋದು. ಬಟ್ ಒಂಥರ ಅನಿಸುತ್ತೆ ಅಂತ ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಲ್ವಾ. ಹಾಗಾಗಿ ನಾವು ಇದನ್ನು ತಿಳ್ಕೊಳ್ಳೇಬೇಕು. ನಮ್ಮ ಮಕ್ಕಳಿಗೆ ನಾವು ಇದನ್ನು ಹೇಳಲೇಬೇಕಾಗಿದೆ. ಸೊ ಹಾಗಾಗಿ ನಾನು ಹೇಳೋದು ಒಂದು 4 ಜನಕ್ಕಾದ್ರು ಯೂಸ್ಫುಲ್ ಆಗುತ್ತಲ್ಲ ಅಂತ ನಾನು ಈ ವಿಡಿಯೋ ಮೂಲಕ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಅಷ್ಟೇ, ತಪ್ಪು ತಿಳ್ಕೊಬೇಡಿ. ಮಕ್ಕಳಿಗೆ ಆದಷ್ಟು ನಾವು ತಿಳಿಸಿ ಹೇಳ್ಕೊಡ್ಬೇಕು. ಸೊ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ದೊಡ್ಡ ದೊಡ್ಡ ವಿಚಾರ ಏನು ಅನ್ನೋದು ಗೊತ್ತಿರೋದಿಲ್ಲಲ್ವಾ. ಸೊ ಆವಾಗ ಮಕ್ಕಳಿಗೆ ಅರ್ಥ ಆಗೋ ರೀತಿ ನಾವು ಹೇಳಬೇಕು. ಯಾರಾದರೂ ಪರಿಚಯ ಇಲ್ಲದೆ ಇರೋರು ಚಾಕ್ಲೇಟು, ಐಸ್ ಕ್ರೀಮು, ಏನೋ ಒಂದು ತಿಂಡಿ ಕೊಡೋ ನೆಪದಲ್ಲಿ ಕರೀತಾರೆ, ಅವಾಗ ಇಸ್ಕೋಬಾರ್ದು, ಹೋಗ್ಬಾರ್ದು ಅವ್ರ ಜೊತೆಗೆ ಅಂತ ಹೇಳಬೇಕು. ಕೆಟ್ಟ ಕಾಮಕರು ಕ್ರಿಮಿಗಳು ಅವ್ರು ನೋಡೋ ನೋಟ ಯಾವ ಥರ ಇರುತ್ತೆ, ಅವ್ರು ಹೇಗೆ ಮುಟ್ಟಿ ಮಾತಾಡಿಸ್ತಾರೆ, ಅವ್ರದ್ದು ಯಾವ ಥರ ಮೆಂಟಾಲಿಟಿ ಇರುತ್ತೆ ಅಂತ ಆ ಮಕ್ಕಳಿಗೆ ಏನು ಗೊತ್ತಾಗುತ್ತಲ್ವ. ಆ ಪುಟ್ಟ ಮಕ್ಕಳಿಗೆ ಏನು ಅರ್ಥ ಆಗುತ್ತೆ. ಮೈ ಕೈ ಮುಟ್ಟಿ ಮಾತಾಡ್ಸೋದು, ಮುಖ ಮುಟ್ಟಿ ಮಾತಾಡ್ಸೋದು, ಚೆಸ್ಟ್ ಮೇಲೆ ಕೈ ಹಾಕಿ ಮಾತಾಡ್ಸೋದಾಗಿರ್ಬೋದು, ನಮ್ಮ ಬ್ಯಾಕ್ ಹಿಪ್ಸ್ ಮುಟ್ಟಿ ಮಾತಾಡೋದು, ಆ್ಯಂಡ್ ಬಿಟ್ವೀನ್ ದ ಲೆಗ್ಸ್, ಅರ್ಥ ಆಯ್ತು ಅಂದ್ಕೊತೀನಿ. ಸೊ ಈಗೆಲ್ಲ ಮುಟ್ಟಿ ಮಾತಾಡ್ಸಿದ್ರೆ ಸೊ ಅಪ್ಪನಿಗೆ ಅಮ್ಮನಿಗೆ ಬಂದು ಹೇಳಬೇಕು ಅಂತ ಹೇಳ್ಕೊಡ್ಬೇಕು. ಪಾಪ ಅದು ಚಿಕ್ಕ ಮಕ್ಕಳು, ಅವ್ರಿಗೆ ಏನು ಗೊತ್ತಾಗುತ್ತಲ್ವಾ, ಒಳ್ಳೆಯದು ಕೆಟ್ಟದ್ದು ಏನೂ ಗೊತ್ತಾಗಲ್ಲಲ್ವಾ. ಸೊ ನಿಮಗೆ ನಾನು ಹೇಳೋದನ್ನು ಕೇಳೋಕೆ ಒಂಥರ ಅನಿಸ್ಬೋದು ಫ್ರೆಂಡ್ಸ್. ನಿಜವಾಗ್ಲೂ ಇವಾಗಿನ ಪರಿಸ್ಥಿತಿ, ಇವಾಗಿನ ನಮ್ಮ ದೇಶ, ನಮ್ಮ ಸಮಾಜ ಹಿಂಗಿದೆ, ಏನು ಮಾಡೋಕ್ಕಾಗಲ್ಲಲ್ವಾ. ಸೊ ಅದು ಕೂಡ ಹೆಣ್ಮಕ್ಳಿದ್ದಾರೆ. ಸೊ ಆ ಉದ್ದೇಶದಿಂದ ಸೊ ನಾನು ಹೇಳೋದು ಒಂದು 4 ಜನಕ್ಕೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡು ನಾನು ಈ ವಿಡಿಯೋ ಮೂಲಕ ನಿಮಗೆ ಶೇರ್ ಮಾಡಿದ್ದೀನಿ ಅಷ್ಟೇ. ಸೊ ತಪ್ಪು ತಿಳ್ಕೊಬೇಡಿ. ಸೊ ತಪ್ಪು ತಿಳ್ಕೊಳೋದು ಅನ್ನೋದಕ್ಕಿಂತ ನಾವು ಎಚ್ಚರ ವಹಿಸಲೇಬೇಕಾಗಿದೆ. ದರ್ ಇಸ್ ನೋ ಅದರ್ ಆಪ್ಷನ್ಸ್, ಬೇರೆ ಆಪ್ಷನ್ಸೇ ಇಲ್ಲ. ನಮ್ಮ ಮಕ್ಕಳಿಗೆ ನಾವು ತಿಳುವಳಿಕೆ ಹೇಳಲೇಬೇಕಾಗಿದೆ. ಸೊ ನಾವು ಕಾಪಾಡ್ಕೊಳ್ಳೇಬೇಕಾಗಿದೆ ಅಲ್ವಾ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಸೊ ಪ್ರತಿಯೊಂದು ಹೆಣ್ಮಕ್ಳಿರೋ ತಂದೆ ತಾಯಿಗೆ ಗೊತ್ತಿರುತ್ತೆ ಪೇಯ್ನ್ ಏನು ಅನ್ನೋದಲ್ವಾ. ಬಡವ್ರ ಮನೆ ಹೆಣ್ಮಕ್ಳಿಗೆ ಅನ್ಯಾಯ ಆಯಿತು ಅಂದರೆ ಖಂಡಿತ ನ್ಯಾಯ ಸಿಗಲ್ಲ ಫ್ರೆಂಡ್ಸ್. ಪ್ರಪಂಚನೇ ದುಡ್ಡಿನ ಮೇಲೆ ನಿಂತಿದೆ ಅಲ್ವಾ. ದುಡ್ಡಿರೋರೇ ದೊಡ್ಡ ವ್ಯಕ್ತಿಗಳು ಆಗಿಬಿಟ್ಟಿದ್ದಾರೆ ಅಲ್ವಾ. ದುಡ್ಡಿರೋರು ದೇಶನೇ ಆಳ್ತಾ ಇದ್ದಾರೆ ಇವಾಗ ಅಲ್ವಾ. ಸೊ ಪರಿಸ್ಥಿತಿ ಹಿಂಗಿರ್ಬೇಕಾದ್ರೆ ನಾವೆಷ್ಟು ಅಲರ್ಟ್ ಆಗಿರ್ಬೇಕಲ್ವಾ. ಸೊ ನಮ್ಮ ಮಕ್ಕಳ ಬಗ್ಗೆ ನಾವೆಷ್ಟು ಎಚ್ಚರ ವಹಿಸ್ಬೇಕಲ್ವಾ. ಅನಾಹುತ ಆಗೋಕ್ಕೂ ಮುಂಚೆ ಆದಷ್ಟು ನಾವು ಕೇರ್ ಮಾಡ್ಕೊಳ್ಳೋಣ. ನಮ್ಮ ಮಕ್ಕಳಿಗೆ ಪ್ರಪಂಚ ಅಂದರೆ ಏನು, ನಮ್ಮ ಸುತ್ತಮುತ್ತ ಹೇಗಿದೆ, ಏನೆಲ್ಲ ನಡೀತಾ ಇದೆ ಅನ್ನೋದನ್ನು ನಾವು ಹೇಳಲೇಬೇಕಾಗುತ್ತೆ ಫ್ರೆಂಡ್ಸ್. ಬರ್ರಿ ಅತ್ಯಾಚಾರ ಕೇಸ್ಗಳೇ ನೋಡಿ 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 ಒಂಥರ ಮನಸ್ಸಿಗೆ ಬೇಜಾರಾಗಿಬಿಟ್ಟಿದೆ. ಎಲ್ಲಿಗೆ ಹೋಗಿ ಮುಟ್ಟುತ್ತೆ ನಮ್ಮ ದೇಶದ ಸ್ಥಿತಿ ಅನ್ನಂಗೆ ಆಗಿಬಿಟ್ಟಿದೆ. ಸೊ ಮುಂದೊಂದು ದಿನ ನಮ್ಮ ದೇಶದಲ್ಲಿ ಹೆಣ್ಮಕ್ಳು ಇಲ್ದಂಗೆ ಆಗ್ಬಿಡ್ತಾರೇನೋ ಅಂತ ಅನಿಸಿದೆ. ನಿಜವಾಗ್ಲೂ ಅಷ್ಟು ಬೇಜಾರಾಗಿದೆ ಹೆಣ್ಮಕ್ಳು ವಿಚಾರದಲ್ಲಿ. ಯಾಕೆ ಹೀಗೆ ನಡೀತಾ ಇದೆ, ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ. ಇನ್ನೊಂದು ಮನೆ ಹೆಣ್ಮಕ್ಳನ್ನ ಮಾನ ಪ್ರಾಣ ತೆಗೆಯೋದ್ರಿಂದ ಅವ್ರಿಗೇನು ಲಾಭ ಇದೆ ಅನ್ನೋದೇ ಅರ್ಥ ಆಗ್ತಾಯಿಲ್ಲ. ನಿಜವಾಗ್ಲೂ ಅರ್ಥ ಆಗ್ತಾಯಿಲ್ಲ. ಯಾರೇ ಆಗಲಿ ಒಂದು ಹೆಣ್ಮಗುನ ಅತ್ಯಾಚಾರ ಮಾಡಿ ಸಾಯಿಸ್ತಾರೆ ಅಂದರೆ ಅವ್ರು ಯೋಚನೆ ಮಾಡಬೇಕು. ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರಲ್ವಾ, ತಾಯಿ ಎದೆ ಹಾಲು ಕೊಟ್ಟು ಬೆಳೆದಿರಲ್ವಾ, ಎಲ್ಲಿಂದ ಬರುತ್ತವ್ರಿಗೆ ಅಂತ ನೀಚ ಬುದ್ಧಿ, ಎಲ್ಲಿಂದ ಬರುತ್ತವರಿಗೆ ಅಲ್ವಾ. ಇದನ್ನೆಲ್ಲ ನೋಡ್ತಾ ಇದ್ರೆ ತುಂಬ ಬೇಜಾರಾಗುತ್ತೆ, ಒಂಥರ ಭಯ ಕಾಡುತ್ತೆ. ಬೈ ಮಿಸ್ಟೇಕ್ ಏನೋ ಒಂದು ಇನ್ಸಿಡೆಂಟ್ ನಡೀತು,
ನಮಗೆ ನ್ಯಾಯ ಬೇಕು ಅಂತ ನಾವು ಹೋರಾಟ ಮಾಡ್ತೀವಿ. ಎಲ್ಲಿ ತನಕ ಹೋರಾಟ ಮಾಡ್ತೀವಿ? 1 ದಿನ 2 ದಿನ ಮುಚ್ಚಾಕಿದ್ರು, ಚಾಪ್ಟ್ರೇ ಕ್ಲೋಸ್ ಮಾಡಾಕ್ಬಿಡ್ತಾರೆ. ಇದು ಇವತ್ತಿನ ಹೆಣ್ಣುಮಕ್ಕಳ ಸ್ಥಿತಿ. ನಮ್ಮ ದೇಶದ ಹೆಣ್ಣುಮಕ್ಕಳ ಸ್ಥಿತಿ ಹೀಗಿದೆ ಫ್ರೆಂಡ್ಸ್. ಬೇರೆ ದೇಶಗಳಲ್ಲೆಲ್ಲ ಅಂಥ ಕೆಟ್ಟ ಕ್ರಿಮಿಗಳಿಗೆ ಶಿಕ್ಷೆ ಆಗ್ತಾಯಿದೆ, ತುಂಬ ಕಠಿಣ ಶಿಕ್ಷೆ ಕೊಡ್ತಾ ಇದ್ದಾರೆ. ಸೊ ನಮ್ಮ ದೇಶದಲ್ಲಿ ಯಾಕೆ ಇನ್ನೂ ಅದನ್ನು ಮಾಡ್ತಾ ಇಲ್ಲ, ಯಾಕೆ ಒಂದು ಒಳ್ಳೆ ಕಾನೂನು ತರ್ತಾ ಇಲ್ಲ ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಆಗಿ ಉಳಿದ್ಬಿಟ್ಟಿದೆ. ನಿಜವಾಗ್ಲೂ ಫ್ರೆಂಡ್ಸ್, ಇವತ್ತು ದುಡ್ಡಿರೋನೇ ದೇಶನ ಆಡಿಸ್ತಾ ಇದ್ದಾನೆ. ಸೊ ಹಾಗಾಗಿ ಹುಷಾರಾಗಿರೋಣ. ಎಷ್ಟೋ ಜನ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಅಲ್ವಾ, ಹೋರಾಟ ನಡೆಸ್ತಾ ಇದ್ದಾರೆ. ಈಗಲೂ ಕೂಡ ಹೋರಾಟ ನಡೀತಾ ಇದೆ, ನೀವು ನೋಡಿರ್ಬೋದು. ಯೂಟ್ಯೂಬ್ ವಿಡಿಯೋಗಳಲ್ಲಿ ನಾನು ಹೆಚ್ಚಾಗಿ ಗಮನಿಸ್ತಾ ಇರೋದು. ಸೊ ಟಿ ವಿ ನ್ಯೂಸ್ ಚಾನಲ್ಗಳಲ್ಲಂತೂ ತೋರಿಸ್ತಾನೆ ಇಲ್ಲ ಬಿಡಿ, ಯಾವ ಮೀಡಿಯಾದವ್ರು ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ. 2003ರಲ್ಲಿ 2012ರಲ್ಲಿ ನಡೆದಿರೋಂಥ ಅತ್ಯಾಚಾರ ಕೇಸ್ಗಳು, ಸೊ ಇನ್ನು ಇವಾಗ ಎಲ್ಲ ಕೇಸ್ನೆಲ್ಲ ರಿಓಪನ್ ಮಾಡ್ತಾ ಇದ್ದಾರೆ ಇವಾಗ. ಸೊ ಇದು ಯಾವ ಟಿ ವಿ ನ್ಯೂಸಲ್ಲೂ ಬರ್ತಾ ಇಲ್ಲ, ಯಾರು ಬರ್ತಾ ಇಲ್ಲ. ಇದು ನಮ್ಮ ಯೂಟ್ಯೂಬರ್ಸ್ ಮಾತ್ರ ಮಾಡ್ತಾ ಇದ್ದಾರೆ. ಇದನ್ನ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವಾಗ ನಡೆದಿರೋಂಥ ಇನ್ಸಿಡೆಂಟ್ಗೆ, ಅನ್ಯಾಯಕ್ಕೆ, ತಂದೆ ತಾಯಿ ಕಣ್ಣೀರಿಗೆ ಸೊ ಇವಾಗಲೂ ಹೋರಾಟ ಮಾಡ್ತಾ ಇದ್ದಾರೆ. ಸೊ ಎಲ್ಲೂ ಇದು ಟಿ ವಿ ನ್ಯೂಸಲ್ಲಿ ಎಲ್ಲೂ ಬರ್ತಾ ಇಲ್ಲ. ಸೊ ನಮ್ಮ ಯೂಟ್ಯೂಬರ್ಸ್ಗಳು ಮಾಡ್ತಾ ಇದ್ದಾರೆ ಈ ಕೆಲಸ. ಏನಾಗ್ತಾ ಇದೆ ನಮ್ಮ ದೇಶ ಅನ್ನೋದು ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ನಿಜವಾಗ್ಲೂ. 2012ರಲ್ಲಿ ನಡೆದಿರೋಂಥ ಘಟನೆ ಇನ್ನೂ ಹೋರಾಟ ಮಾಡ್ತಾನೇ ಇದ್ದಾರೆ, ಅದು ನ್ಯಾಯ ಸಿಗ್ತಾ ಇಲ್ಲ. ಸೊ ಎಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಯೂಟ್ಯೂಬರ್ಸ್ಗಳು ಅಂದರೆ ನಿಜವಾಗ್ಲೂ ಅಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ, ನ್ಯಾಯಕ್ಕೆ ಹೋರಾಟ ಮಾಡ್ತಾನೇ ಇದ್ದಾರೆ. ಬಡವ್ರ ಮನೆ ಹೆಣ್ಣುಮಕ್ಳಿಗೆ ಅನ್ಯಾಯ ಆಯಿತು ಅಂದರೆ ನ್ಯಾಯ ಕೇಳೋಕ್ಕೆ ಯಾರೂ ಮುಂದೆ ಬರ್ತಾಯಿಲ್ಲ. ತಪ್ಪು ಮಾಡಿರೋ ವ್ಯಕ್ತಿನೇ. ಸೊ ನಾನು ಇಷ್ಟು ಹೆಣನ ಹಾಕಿದ್ದೀನಿ, ಇಂಥ ಜಾಗದಲ್ಲೇ ಹಾಕಿದ್ದೀನಿ ಅಂತ ಬಾಯಿ ಬಿಟ್ಟು ಹೇಳಿದ್ರು ಕೂಡ ಆ ವ್ಯಕ್ತಿ ಸರೆಂಡರ್ ಆಗಿದ್ದಾನೆ. ಸೊ ಆದರೂ ಕೂಡ ಯಾರು ನಂಬಕ್ಕೆ ರೆಡಿ ಇಲ್ಲ. ಪೊಲೀಸ್ ಅಧಿಕಾರಿಗಳು ನಂಬ್ತಾ ಇಲ್ಲ, ನಮ್ಮ ಸರ್ಕಾರ ನಂಬ್ತಾ ಇಲ್ಲ, ಮೀಡಿಯಾದವರು ನಂಬ್ತಾ ಇಲ್ಲ. ಸೊ ಯಾರು ಸಪೋರ್ಟ್ ಇಲ್ಲ, ಯಾರು ಕೂಡ ನಂಬೋಕ್ಕೆ ರೆಡಿ ಇಲ್ಲ. ಏನೋ ಒಂದು ಕಠಿಣವಾದ ಕ್ರಮನೂ ಕೂಡ ತೊಗೊತಾ ಇಲ್ಲ. ಸೊ ಯಾಕೆ ಹೀಗೆ ಅರ್ಥ ಆಗ್ತಾಯಿಲ್ಲ. ನ್ಯಾಯ ದೇವತೆನ ಕಟ್ಟಿ ಕೂರಿಸ್ಬಿಟ್ಟಿದ್ದಾರೆ ಅಷ್ಟೇ ಅಲ್ವಾ. ಎಷ್ಟು ದಿನ ಅನ್ಯಾಯ ಅಧರ್ಮಗಳು ನಡೆಯುತ್ತೆ, ಅದಕ್ಕೆಲ್ಲ ಕಡಿವಾಣ ಹಾಕೇ ಹಾಕ್ತಾರೆ. ಸೊ ಅನ್ಯಾಯ ಆಗಿರೋಂಥ ಹೆಣ್ಣುಮಕ್ಳಿಗೆ, ಆ ಮಕ್ಕಳನ್ನ ಕಳ್ಕೊಂಡಿರೋಂಥ ತಂದೆ ತಾಯಿಗಳಿಗೆ ಆದಷ್ಟು ಬೇಗ ನ್ಯಾಯ ಸಿಗಲಿ ಅಂತಲೇ ನಾನು ಕೇಳ್ಕೊತೀನಿ ದೇವ್ರ ಹತ್ರ. ನಿಜವಾಗ್ಲೂ ಮನಸ್ಸಿಗೆ ಒಂಥರ ತುಂಬ ಬೇಜಾರಾಗುತ್ತೆ. ಎಲ್ಲೋ ಏನೋ ಒಂದು ಅನ್ಯಾಯ ನಡೆದಿದೆ ಅಂದರೆ ಎಲ್ಲರೂ ನ್ಯಾಯಕ್ಕೋಸ್ಕರ ಹೋರಾಡಲೇಬೇಕು ಫ್ರೆಂಡ್ಸ್. ಎಲ್ಲಿ ತನಕ ನಾವು ಕೈ ಕೊಟ್ಕೊಂಡು ಕೂತ್ಕೊತೀವೋ ಅಲ್ಲಿ ತನಕನೂ ಇಂಥ ಕೆಟ್ಟ ಕಾಮುಕರ ಅಟ್ಟಹಾಸ ಜಾಸ್ತಿ ಆಗ್ತಾನೆ ಇರುತ್ತೆ ಫ್ರೆಂಡ್ಸ್. ಸೊ ಯಾವಾಗ ನಾವು ನಮಗೆ ಸಂಬಂಧ ಇಲ್ಲ ಈ ವಿಚಾರ ಅಂತ ನಾವು ಸುಮ್ಮನೆ ಆಗ್ಬಿಡ್ತೀವೋ ಆವಾಗ ಇನ್ನೂ ಅಂಥ ಕೆಟ್ಟ ಹುಳುಗಳ ಅಟ್ಟಹಾಸ ಇನ್ನೂ ಜಾಸ್ತಿ ಆಗ್ತಾನೆ ಇರುತ್ತೆ ಫ್ರೆಂಡ್ಸ್. ಇವತ್ತು ಬೇರೆ ಮನೆ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ, ಸೊ ನಾಳೆ ನಮ್ಮ ಮನೆ ಮಕ್ಳಿಗೆ ಅನ್ಯಾಯ ಆಗುತ್ತೆ ಅನ್ನೋದನ್ನು ನಾವು ತಲೆಯಲ್ಲಿ ಇಟ್ಕೋಬೇಕು. ಅದೇ ಏನೇ ಒಂದು ಇನ್ಸಿಡೆಂಟ್ ನಡೆದ್ರು ಅದಕ್ಕೋಸ್ಕರ ಹೋರಾಡೋಣ, ನ್ಯಾಯಕ್ಕೋಸ್ಕರ ಹೋರಾಟ ಮಾಡೋದ್ರಲ್ಲಿ ತಪ್ಪೇನಿದೆ ಅಲ್ವಾ. ಸೊ ಎಲ್ಲರೂ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಲೇಬೇಕು. ಈ ದೇಶ ಒಗ್ಗಟ್ಟಾದರೆ ಎಂಥ ದುಡ್ಡಿರೋಂಥ ದೊಡ್ಡ ವ್ಯಕ್ತಿಗಳು ಕೂಡ ಬಾಲ ಮುದ್ರಗಡಲೇಬೇಕಾಗುತ್ತೆ, ಏನು ಮಾಡೋಕ್ಕೆ ಆಗೋದೇ ಇಲ್ಲ. ಸೊ ಆ ಒಂದು ಉದ್ದೇಶದಿಂದ ಎಲ್ಲೇ ಏನೇ ಒಂದು ಅನ್ಯಾಯ ನಡೆದ್ರೂ ನಾವೆಲ್ಲರೂ ಒಗ್ಗಟ್ಟಾಗಬೇಕು, ಎಲ್ಲರೂ ಕೈ ಜೋಡಿಸ್ಬೇಕು. ಒಬ್ಬರೇ ಇಬ್ಬರು ಮಾಡೋದ್ರಿಂದ ಸಮಸ್ಯೆ ಬಗೆಹರಿಯೋದಿಲ್ಲ, ನ್ಯಾಯ ಸಿಗೋದಿಲ್ಲ. ಎಲ್ಲರೂ ಒಗ್ಗಟ್ಟಾದರೆ ಯಾಕೆ ಸಮಸ್ಯೆ ಬಗೆಹರಿಯಲ್ಲ, ಯಾಕೆ ನ್ಯಾಯ ಸಿಗಲ್ಲ ಅಲ್ವಾ. ಎಲ್ಲ ನಮ್ಮ ಕೈಲೇ ಇದೆ. ಸೊ ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟೋ ಜನ ಪ್ರಾಣ ತ್ಯಾಗ ಮಾಡಿದ್ರು ಅಲ್ವಾ. ಅವ್ರು ಸಾಯ್ತೀವಿ ಅಂತ ಗೊತ್ತಿದ್ರು ಕೂಡ ಮುಂದೆ ಜನ ಸ್ವತಂತ್ರವಾಗಿ ಬದುಕ್ತಾರೆ ಅನ್ನೋ ಉದ್ದೇಶದಿಂದ ಸ್ವಾತಂತ್ರ್ಯಕ್ಕೆ ಓಡಾಡಿದ್ರು, ಪ್ರಾಣ ತ್ಯಾಗ ಮಾಡಿದ್ರು ಅಲ್ವಾ. ಸಂಸ್ಕೃತಿ ಸಂಪ್ರದಾಯ ಇರುವಂಥ ದೇಶ ನಮ್ಮದು. ಅಂಥ ದೇಶದಲ್ಲಿ ಇವತ್ತು ಇಂಥ ಒಂದು ಕೆಟ್ಟ ಘಟನೆಗಳು ನಡೀತಾ ಇದ್ದಾವೆ ಅಂದರೆ ಸೊ ನಿಜವಾಗ್ಲೂ ಇದು ಒಂಥರ ಮನಸ್ಸಿಗೆ ನೋವುಂಟು ಮಾಡುತ್ತೆ, ನೋಡೋಕ್ಕೂ ಕೂಡ ಅಸಹ್ಯ ಅನಿಸುತ್ತೆ. ನಿಜವಾಗ್ಲೂ ನಮ್ಮ ಸರ್ಕಾರ ಆಗಿರ್ಬೋದು, ನಮ್ಮ ಕಾನೂನು ವ್ಯವಸ್ಥೆ ಯಾವ ಥರ ಇದೆ ಅನ್ನೋದು ನಿಜವಾಗ್ಲೂ ಊಹೆ ಮಾಡೋಕ್ಕೆ ಆಗ್ತದೆ. ಹಾಗಾಗಿ ಎಲ್ಲೇ ಏನೇ ಒಂದು ಅನ್ಯಾಯ ನಡೀತು, ಯಾವುದೋ ಮನೆ ಹೆಣ್ಮಕ್ಳಿಗೆ ಅನ್ಯಾಯ ಆಗಿರ್ಬೋದು, ಏನೇ ಒಂದು ಕೆಟ್ಟ ಇನ್ಸಿಡೆಂಟ್ ನಡೀತು ಅಂದರೆ ಸೊ ಎಲ್ಲರೂ ಒಗ್ಗಟ್ಟಾಗಿರಬೇಕು ಫ್ರೆಂಡ್ಸ್. ಒಂದು ಅನ್ಯಾಯಕ್ಕೆ ನ್ಯಾಯ ಕೊಡಿಸೋ ತನಕನಾದ್ರು ಹೋರಾಟ ಮಾಡೋಣ ಅಲ್ವಾ, ನಮ್ಮ ಕೈಯಲ್ಲೇ ಇದೆ ಎಲ್ಲ ಅಲ್ವಾ. ಸೊ ಇಡೀ ದೇಶ ಎಲ್ಲರೂ ಒಗ್ಗಟ್ಟಾದರೆ ಯಾರೇನೂ ಮಾಡೋಕ್ಕಾಗಲ್ಲ ಅಲ್ವಾ. ಭಗವಂತನೇ ಬಂದು ನಿಂತ್ಕೊಂಡ್ರು ಕೂಡ ತಡೆಯೋಕ್ಕಾಗಲ್ಲ ಅಲ್ವಾ. ಅಂಥ ಒಂದು ಪವರು ನಮಗಿದೆ, ಜನಗಳಿಗಿದೆ. ಸೊ ಅದನ್ನು ಜನ ಯೂಸ್ ಮಾಡ್ಕೊತ ಇಲ್ಲ ಅಲ್ವಾ. ಸೊ ನಮಗೆ ಯಾಕೆ ಬೇಕು ಅವ್ರ ಮನೆ ವಿಚಾರ, ನಮ್ಗೇನಕ್ಕೆ ಬೇಕಲ್ವಾ, ನಮ್ಮನೆ ಹೆಣ್ಮಕ್ಳಲ್ವಾ ಅಂತ ಈ ಥರ ನಾವು ನೆಗ್ಲೆಕ್ಟ್ ಮಾಡಿಬಿಡ್ತೀವಲ್ವಾ. ಇವತ್ತು ಬೇರೆಯವರು ನಾಳೆ ನಮ್ಮನೆ ಹೆಣ್ಮಕ್ಳು ಆಗಿರ್ತಾರೆ. ಸೊ ಅದನ್ನು ನಾವು ತಲೆಯಲ್ಲಿ ಇಟ್ಕೋಬೇಕು. ಸೊ ಹಾಗಾಗಿ ಒಗ್ಗಟ್ಟಿಂದ ಇರೋಣ. ಎಲ್ಲೇ ಏನೇ ಒಂದು ಘಟನೆ ನಡೆದ್ರು ಅದಕ್ಕೆ ನ್ಯಾಯ ಸಿಗೋ ತನಕ ಹೋರಾಟ ಮಾಡೋಣ, ಇನ್ನೊಬ್ಬರು ಕಷ್ಟಕ್ಕೆ ಸ್ಪಂದಿಸೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಸೊ ಈ ವಿಚಾರನ ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ಹೇಳಿದ್ದೀನಿ. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್.
ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್.